ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 13ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 14 ಶುರು ಮಾಡೋಣ. ಮರುದಿನ ಬೆಳಗ್ಗೆ ವೀಕೆಂಡ್ ಇದ್ದ ಕಾರಣ ಕೆಲಸಕ್ಕೆ ಹೋಗಲು ರೆಡಿಯಾಗುತ್ತಿರುವ ಗೆಳೆಯರ ಕುರಿತು, ಭರತ್, ನೀನು ಬರೆದಿರೋ ನೋಟ್ಸ್ ಕೊಡು, ಕೈ ನೋವಿಲ್ಲ, ನೋಟ್ಸ್ ಬರೆದು ಕೊಡ್ತೀನಿ ಎಂದ ಪ್ರಶಾಂತ್. ಮಗ, ಅದು ನೋಟ್ಸ್ ನಾನು ಬರ್ಕೊಂಡಿಲ್ಲ, ಚರಣ್ ಬರ್ಕೊಂಡಿದ್ದಾನೆ, ನಾನು ಅವ್ನ ನೋಟ್ಸ್ ನೋಡ್ಕೊಂಡು ಬರ್ಕೊಳ್ತೀನಿ ಎಂದ ತಡವರಿಸುತ್ತ. ಚರಣ್ ಹ್ಯಾಂಡ್ ರೈಟಿಂಗ್ ನನಗಂತೂ ಅರ್ಥ ಆಗಲ್ಲ, ಅವನ ಅಕ್ಷರಗಳು ಕಾಗೆ ಕಾಲು ಗುಬ್ಬಿ ಕಾಲಾಗಿರ್ತವೆ ಎಂದರೆ, ಪರವಾಗಿಲ್ಲ ಬಿಡು ಮಗ, ನಾನಿನ್ನು ನೋಟ್ಸ್ ಬರ್ಕೊಡ್ತೀನಿ, ಓಕೆನಾ ಎಂದು ಕೇಳಲು, ಸುಮ್ಮನೆ ನನ್ನಿಂದ ನೀನು ತೊಂದರೆ ಕಾಣೋ ಎಂದ ಸಪ್ಪೆ ಮುಖದಿಂದ ಪ್ರಶಾಂತ್. ಏನೂ ತೊಂದರೆ ಇಲ್ಲ ಮಗ, ಅ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ನೀಡೆಡ್ ಅಂತ ಕೇಳಿಲ್ವಾ ಎನ್ನಲು, ಹೌದು ಮಗ ಎಂದ ಚರಣ್ ಕೂಡ ಭರತ್ ಮಾತಿಗೆ ಸಾಥ್ ಕೊಟ್ಟಿದ್ದ. ಇಬ್ಬರು ಪ್ರಶಾಂತ್ಗೆ ಮಧ್ಯಾಹ್ನ ಊಟ ಮಾಡಿ ಮರೀದೆ ಮಾತ್ರೆ ತಗೊಳ್ಳೋದಕ್ಕೆ ಹೇಳಿ ಕೆಲಸದ ಕಡೆ ಹೊರಟರು. ಈ ಹುಡುಗಿ ಒಬ್ಬಳು, ಮನೆಯಲ್ಲೇ ನಿನಗೇನು ಬೇಕೋ ಅದನ್ನು ಮಾಡಿಕೊಡ್ತಾರೆ, ತಿನ್ನು ಸಾಕು, ಆಚೆ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ ಎಂದು ವಸುಮತಿಯವರು ಸಿಂಚನಾಗಿ ಗದರುತ್ತಿದ್ದರೆ, ಬ್ರೋ ಪ್ಲೀಸ್ ನೀನಾದರೂ ಹೇಳು ಮಾಮ್ಗೆ, ನಾವೇನು ಚಾಟ್ಸ್ ತಿನ್ನೋದಕ್ಕೆ ಹೋಗೋಣ ಅಂತಿದ್ದೀನ, ಇಲ್ಲ ತಾನೇ, ಒಂದೊಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಬರೋಣ ಅಂತ ಹೇಳ್ತಿದ್ದೀನಿ ಎಂದರೆ, ಮಾಮ್ ಸಿಂಚನ ಹೇಳ್ತಿರೋದು ಸರಿಯಾಗಿದೆ, ತುಂಬ ದಿನಗಳಾಯಿತು ನಾವೆಲ್ಲ ಒಟ್ಟಿಗೆ ಆಚೆ ಹೋಗಿ ಬರೋಣ ಎಂದ ಗೌತಮ್. ಡ್ಯಾಡ್ ನೀವೇನು ಹೇಳ್ತೀರಿ ಎಂದು ಕೇಳಿದಾಗ, ನನಗೋಕೆ, ತುಂಬ ದಿನಗಳ ಮೇಲೆ ಫ್ರೀ ಆಗಿದ್ದೀನಿ, ಹೋಗಿ ಬರೋಣ ಎನ್ನಲು, ಸರಿ ಆಯಿತು, ನಾನು ಹೇಳಿದರೆ ಎಲ್ಲಿ ಕೇಳ್ತೀರಾ ಎಂದು ವಸುಮತಿಯವರು ಹೇಳುತ್ತಿದ್ದ ಹಾಗೆ, ವಾವ್ ಅಜ್ಜಿ ಸೂಪರ್ ನೀವು ಎಂದು 5 ವರ್ಷದ ವಿಶ್ವಾಸ ತನ್ನ ಅಜ್ಜಿಯ ಕೆನ್ನೆ ಹಿಂಡಿ ಹೇಳಿದ. ನನ್ನ ಕಂದ, ನಿಂಗೆ ಖುಷಿ ಆಗತ್ತೆ ಅಂದರೆ ಖಂಡಿತ ಹೋಗೋಣ ಎಂದು ಮೊಮ್ಮಗನ ಕೆನ್ನೆಗೆ ಮುತ್ತಿಡುತ್ತಿದ್ದ ಹಾಗೆ, ಥ್ಯಾಂಕ್ ಯು ಅಜ್ಜಿ ಎಂದು ತಾನು ತನ್ನ ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟ ವಿಶ್ವಾಸ್. ಸರಿ ಹಾಗಾದರೆ ಎಲ್ಲರೂ ರೆಡಿಯಾಗಿ ಹೋಗಿ ಬರೋಣ ಎಂದು ತಯಾರಾಗಲು ನಂದನ್ ಅವರು ರೂಮ್ಗೆ ಹೋದರು. ಭರಣಿ, ನೀನು ಮಾಡಿ ಚೂರು ಸರಿ ಇಲ್ಲ ಕಣೆ, ಪಾಪ ಆ ಪ್ರಶಾಂತ್ನ ಹೊಡಿಸಿದ್ದಲ್ಲದೆ ಭರತ್ಗೆ 1 ತಿಂಗಳು ಸಸ್ಪೆಂಡ್ ಮಾಡೋ ಹಾಗೆ ಮಾಡಿದ್ಯಲ್ಲ, ಇದು ನಿನಗೆ ಸರಿ ಅನಿಸುತ್ತಾ ಎಂದು ಕೇಳಿದರೆ, ರುಕು ಪ್ಲೀಸ್ ಆ ಲೋಫರ್ಗಳ ಹೆಸರೆತ್ತಬೇಡ, ನನಗೆ ಮೈಯೆಲ್ಲ ಉರಿಯತ್ತೆ, ಆ ಭರತ್ಗೆ ಕಾಲೇಜ್ನಿಂದಾನೇ ಆಚೆ ಹಾಕಬೇಕಾಗಿತ್ತು, ಆದರೆ 1 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ, ಎಕ್ಸಾಮ್ಸ್ಗೆ ಕೂತ್ಕೊಳ್ಳೋದಕ್ಕಾಗದೆ ವಿಲ ಅಂತ ಒದ್ದಾಡಬೇಕಾಗಿತ್ತು, ಆಗಿರ್ತಿತ್ತು ಮಜಾ ಎಂದಳು ಹಲ್ಲು ಕಡಿದು. ಭಣಿ, ನಿನಗೆ ನೀನು ಮಾಡಿದ ತಪ್ಪು ಅಂತ ಅನ್ನಿಸ್ತಿಲ್ವಾ, ನಾನು ಅವತ್ತೇ ಹೇಳಿದ್ದೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ, ಆದರೆ ನೀನು ನನ್ನ ಮಾತು ಕೇಳಲಿಲ್ಲ ಎಂದವಳು ಭರಣಿಯ 2 ಭುಜ ಹಿಡಿದು ಬೆಡ್ ಮೇಲೆ ಕೂರಿಸುತ್ತಾ, ಈ ರೀತಿ ಮಾಡೋದ್ರಿಂದ ಏನು ಸಿಕ್ತು ಹೇಳು, ಸುಮ್ಮನೆ ದ್ವೇಷ ಬೆಳೆಯುತ್ತಷ್ಟೆ ಎಂದು ಬುದ್ಧಿ ಹೇಳಲು, ದ್ವೇಷ ಬೆಳೆಯುತ್ತೋ ಬಿಡುತ್ತೋ, ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿ ಆರತ್ತೆ, ನಾನು ಕೊಟ್ಟಿರೋ ಏಟ್ಗೆ ಪ್ರಶಾಂತ್ಗೆ ಬುದ್ಧಿ ಬಂದಿರುತ್ತೆ, ಇನ್ನು ಈ ಭರತ್ಗೆ ಇನ್ನೊಂದು ಚೂರು ಚುರುಕು ಮುಟ್ಟಿಸ್ಬೇಕು, ಅವ್ನು ನನ್ನ ಕಾಲು ಹಿಡಿದು ಕ್ಷಮೆ ಕೇಳೋ ಹಾಗೆ ಆಗಬೇಕು, ಅಂದಾಗಲೇ ನನಗೆ ನೆಮ್ಮದಿ, ಆಗ ನಾನು ಅವನ ಸುದ್ದಿಗೂ ಹೋಗೋದಿಲ್ಲ ಎನ್ನುತ್ತಿದ್ದ ಹಾಗೆ ರುಕ್ಕು ಮತ್ತೇನೋ ಹೇಳೋದಕ್ಕೆ ಹೋಗಬೇಕು. ಭರಣಿ ಅವಳ ಮುಖದ ಮುಂದೆ ತನ್ನ ಕೈ ಅಡ್ಡ ಹಿಡಿದು ಮುಂದೆ ಹೇಳದಂತೆ ನಡೆದು, ರುಕ್ಕು ಪ್ಲೀಸ್ ನೀನು ಅವ್ರ ಬಗ್ಗೆ ಮಾತಾಡಲೇಬೇಡ, ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಎಂದವಳ ವರ್ತನೆ ಕಂಡು, ಈಗ ಇವಳಿಗೆ ಏನೇ ಹೇಳಿದ್ರು ಕೇಳಲ್ಲ ಎಂದರಿತ ರುಕ್ಮಿಣಿ ಸುಮ್ಮನಾದಳು. ರುಕ್ಕು ಪ್ಲೀಸ್ ನೀನು ಅವ್ರಿಗೆ ಯಾರಿಗೋಸ್ಕರನೂ ಅವ್ರ ಪರವಾಗಿ ಮಾತಾಡಬೇಡ, ಇದರಿಂದ ನಮ್ಮಿಬ್ಬರ ಮಧ್ಯೆ ಬಿರುಕು ಮಾಡೋದು ನನಗೆ ಇಷ್ಟ ಇಲ್ಲ ಎನ್ನಲು, ಸರಿ ಬಿಡು, ನಾನು ಹೇಳಿದರೆ ನೀನು ಕೇಳಲ್ಲ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಎಂದವಳ ಮನಸ್ಸಲ್ಲೇ, ಆ ಸಮಯನೇ ನಿನಗೆ ಸರಿಯಾದ ಪಾಠ ಕಲಿಸುತ್ತೆ ಎಂದುಕೊಂಡಳು. ಭರತ್ ಮತ್ತು ಚರಣ್ ಇಬ್ಬರು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವವರೇ. ಭರತ್ ಫುಲ್ ಟೈಮ್ ಕೆಲಸ ಮಾಡಿದರೆ ಚರಣ್ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ. ವೀಕೆಂಡ್ಗಳಲ್ಲಿ ಮಾತ್ರ ಇಬ್ಬರು ಫುಲ್ ಟೈಮ್ ಕೆಲಸ ಮಾಡುತ್ತಿದ್ದರು. ಮಗ, ನೀನು ಹೋಗಿ ಊಟ ಮಾಡ್ಕೊಂಡು ಬಾ, ಈಗ ಹೇಗೂ ರಶ್ ಇಲ್ಲ ಎಂದರೆ, ಮೊದಲು ನೀನು ಹೋಗಿ ಊಟ ಮಾಡ್ಕೊಂಡು ಬಾ ಚರಣ್, ನಾನು ಆಮೇಲೆ ಮಾಡ್ತೀನಿ ಎಂದಾಗ, ಇಬ್ಬರು ಒಟ್ಟಿಗೆ ಹೋಗೋಣ, ಊಟ ಮಾಡ್ಕೊಂಡು ಬರೋಣ ಎಂದರೆ, ಬೇಡ ಚರಣ್, ಆ ಮ್ಯಾನೇಜರ್ ಇಬ್ಬರು ಒಟ್ಟಿಗೆ ಹೋಗೋದನ್ನು ನೋಡಿದ್ರೆ ಸುಮ್ಮನೆ ಬೈತಾನೆ, ನೀನು ಹೋಗ್ಬಾ ಎಂದು ಹೇಳಿದ. ಇವರಿಬ್ಬರ ಮಾತನಾಡುತ್ತಾ ಇರೋದನ್ನು ನೋಡಿದ ಮ್ಯಾನೇಜರ್ ಕೌಂಟರ್ ಎಂದರೆ, ಅಲ್ಲಿಬ್ಬರು ನಿಂತ್ಕೊಂಡು ಏನು ಮಾಡ್ತಿದ್ದೀರಾ, ಕಸ್ಟಮರ್ ಬಂದರು, ಯಾರಾದರೂ ಬಂದು ಅಟೆಂಡ್ ಮಾಡಿ ಎಂದು ಕೂಗಿ ಹೇಳಿದ. ಹಾಂ ಸರ್ ಬಂದೆ ಎಂದು ಭರತ್ ಕಸ್ಟಮರ್ ಅಟೆಂಡ್ ಮಾಡಲು ಹೋದರೆ, ಚರಣ್ ಒಬ್ಬನೇ ಊಟ ಮಾಡಲು ಹೋದ. ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್ ಎಂದು ಸ್ವಾಗತ ಕೋರಿದ ಮ್ಯಾನೇಜರ್ ಅವರು ಮುಂಚಿತವಾಗಿ ಕಾಯ್ದಿರಿಸಿದ್ದ ಟೇಬಲ್ ಕಡೆ ಅವರನ್ನು ಕರೆದುಕೊಂಡು ಹೋಗಿ, ಯುವರ್ ಟೇಬಲ್ ಸರ್ ಎಂದು ತೋರಿಸಿ ಕೂರಲು ಹೇಳಿ ಭರತ್ ಬಳಿ ಬಂದು, ಭರತ್ ಅವ್ರು ತುಂಬ ವಿಶೇಷತೆಗಳು, ಅವರನ್ನು ಟ್ರೀಟ್ ಮಾಡೋದ್ರಲ್ಲಿ ಒಂದು ಸಣ್ಣ ಚಾತುರ್ಯ ಕೂಡ ನಡಿಬಾರ್ದು, ಹೋಗಿ ಅವರನ್ನು ಅಟೆಂಡ್ ಮಾಡು ಎಂದು ಕಳುಹಿಸಿದ ಮ್ಯಾನೇಜರ್. ವಾವ್ ಬ್ರೋ, ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಎಂದಳು ಸಿಂಚನ ಸುತ್ತಲೂ ಕಣ್ಣಾಡಿಸುತ್ತಾ. ಹ್ಞೂ ಸಿಂಚು,
ಇಲ್ಲಿಯ ದಿ ಬೆಸ್ಟ್ ರೆಸ್ಟೋರೆಂಟ್ ಇದು. ಇಲ್ಲಿ ಎಲ್ಲ ತರಹದ ಊಟ ಸಿಗುತ್ತೆ, ಲೈಕ್ ಚೈನೀಸ್, ಇಟಾಲಿಯನ್, ಮೆಕ್ಸಿಕೋ, ಥಾಯ್, ಫ್ರೆಂಚ್, ಹಾಗೆ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಬಾಳೆ ಎಲೆ ಊಟ ಅಂತೂ ಅದ್ಭುತ. ಏನರದು ಎಂದು ಕೇಳಿದರೆ, ಹೌದು ಸಿಂಚು, ಮದುವೆಗೆ ಮುಂಚೆ ಅಂದರೆ ನಮ್ಮ ಫಸ್ಟ್ ಮೀಟ್ ಆಗಿದೆ ಇಲ್ಲಿ ಬಾಳೆ ಎಲೆ ಊಟದಿಂದ. ಒಬ್ರಿಗೊಬ್ಬರು ರುಚಿ ಅಭಿರುಚಿ ತಿಳ್ಕೊಂಡಿದ್ದು ಎಂದು ಹೇಳಿ ಹಳೆಯ ಘಟನೆ ನೆನೆದು ನಕ್ಕಳು ರಾಧ. ವಾವತ್ಗೆ ಸೂಪರ್ ಬಿಡಿ ನೀವು ಎಂದಳು ಸಿಂಚನ. ಗೌತಮ್, ಇಲ್ಲಿ ಬರೀ ನಾನ್ ವೆಜ್ ಸಿಗುತ್ತೇನೋ ಎಂದರು ಗಾಬರಿಯಾಗಿ ವಸುಮತಿ. ಮಾಮ್, ಇಲ್ಲಿ ಬರೀ ಸಾತ್ವಿಕ ಆಹಾರ ಅಂದರೆ ವೆಜ್ ಅಷ್ಟೇ ಸಿಗುತ್ತೆ. ನೆಕ್ಸ್ಟ್ ಫ್ಲೋರ್ನಲ್ಲಿ ನಾನ್ ವೆಜ್ ಸಿಗುತ್ತೆ ಎಂದಾಗ ನಿರಾಳವಾಗಿ ಉಸಿರು ಬಿಟ್ಟರು. ವಸುಮತಿಯವರು ಗಾಬರಿ ಮುಖ ನೋಡಿದ ನಂದನವರು ನಗುತ್ತಿದ್ದರೆ ಕೋಪದಿಂದ ಗಂಡನ ಮುಖ ನೋಡಿದರು. ಡ್ಯಾಡ್, ಮಾಮ್ಗೆ ನಿಮ್ಮ ಮೇಲಿನ ಕೋಪ ಕಡಿಮೆ ಆಗಿಲ್ಲ ಅನಿಸುತ್ತೆ ಎಂದರೆ, ಹ್ಞೂ ಕಂದ, ಅವಳ ಕೋಪ ಇನ್ನೆಷ್ಟೊತ್ತು, ಮನೆಗೆ ಹೋದ್ಮೇಲೆ ಮುದ್ದು ಮಾಡಿ ಕೋಪ ಕರಗಿಸ್ತೀನಿ ಬಿಡು ಎಂದಾಗ ತನ್ನ ತಂದೆಗೆ ಹಾಯಿಕೆ ಕೊಟ್ಟುಕೊಂಡು ನಕ್ಕಳು ಸಿಂಚು. ಈ ಮಾತುಗಳು ವಸುಮತಿಯವರ ಕಿವಿಗೆ ಬಿದ್ದು ಕೆನ್ನೆಗಳು ಕೆಂಪಾಗಿದ್ದವು ನಾಚಿಕೆಯಿಂದ. ಸಿ ಡ್ಯಾಡ್, ಮಾಮ್ ಆಗಲೇ ಬ್ಲಶ್ ಆಗ್ತಿದ್ದಾರೆ, ಕೆನ್ನೆಯೆಲ್ಲ ಟೊಮ್ಯಾಟೊ ಥರ ಕೆಂಪಾಗಿದೆ ಎಂದು ತನ್ನ ತಾಯಿಯನ್ನು ಛೇಡಿಸಿದಳು ಸಿಂಚನ. ವಸುಮತಿಯವರು ನಾಚಿಕೆಯನ್ನು ಮರೆಮಾಚಲು ಕೋಪದ ಸೋಗು ಹಾಕಿದ್ದರು ಮುಖದ ಮೇಲೆ. ಹಾಕ್ತೀನಿ ನೋಡು, ಚಿಕ್ಕ ಹುಡುಗಿ ಬಾಯಲ್ಲಿ ಅಂಥದ್ದೇ ಮಾತದು ಎಂದು ಗದರಲು. ಮಾಮ್, ಮೊನ್ನೆ ನೀವು ತಾನೇ ಹೇಳಿದ್ದು ಇವಳಿಗೆ ಮದುವೆ ಮಾಡಿದ್ರೆ 2 ಮಕ್ಕಳ ತಾಯಿ ಆಗ್ತಿದ್ಲು ಅಂತ. ಅಂದಮೇಲೆ ನಾನು ಹೇಗೆ ಚಿಕ್ಕ ಹುಡುಗಿ ಆಗ್ತೀನಿ ಎಂದು ಕೇಳಿದರೆ, ಕರೆಕ್ಟ್ ಡ್ಯಾಡ್ ಎಂದು ತಂದೆ ಕಡೆ ತಿರುಗಿ ಕೇಳಲು, ಎಸ್, ಯು ಆರ್ ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್ ಮೈ ಡಾಲ್ ಎಂದರು ನಂದನ್ ನಗುತ್ತಾ. ಅತ್ತೆ ಹೋಗಲಿ ಬಿಡಿ, ನಿಮ್ಮ ಬೇಸರ ಕಡಿಮೆ ಮಾಡೋದಕ್ಕೆ ಕಾಡಿಸಿದಾಳೆ ಅಷ್ಟೇ ಎಂದು ತನ್ನ ಅತ್ತೆಯ ಸಮಾಧಾನ ಮಾಡಿದಳು ರಾಧಾ. ಭರತ್ ದೂರದಿಂದಲೇ ತನ್ನ ಫ್ಯಾಮಿಲಿಯನ್ನು ಒಟ್ಟಿಗೆ ನೋಡಿ ಖುಷಿ ಬೇಸರ ಒಟ್ಟಿಗೆ ಆಯಿತು. ಭರತ್ ಯಾಕೆ ಡ್ಯಾಡ್ ಹೀಗೆ ನನ್ನ ವಿಷಯದಲ್ಲಿ ಕಠೋರವಾಗಿದ್ದೀರಾ? ನಾನಂತ ತಪ್ಪೇನು ಮಾಡಿದ್ದೀನಿ? ನಾನು ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಪಡೋದು ತಪ್ಪ ಎಂದು ಭರತ್ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಾಗ ಮ್ಯಾನೇಜರ್ ಭರತ್, ಇನ್ನೂ ಇಲ್ಲೇ ನಿಂತೇನು ಮಾಡ್ತಿದ್ದೀಯಾ? ಹೋಗು, ಕಸ್ಟಮರ್ನ ಅಟೆಂಡ್ ಮಾಡು. ಬಂದು ತುಂಬ ಹೊತ್ತಾಯಿತು ಎಂದಾಗ ವಾಸ್ತವಕ್ಕೆ ಬಂದ ಭರತ್, ಹೋಗ್ತೀನಿ ಸರ್ ಎಂದು ಅವರನ್ನು ಅಟೆಂಡ್ ಮಾಡಲು ಹೋದ. ಅವರಿದ್ದ ಟೇಬಲ್ ಬಳಿ ಬಂದು, ಗುಡ್ ಆಫ್ಟರ್ನೂನ್ ಸರ್, ಯುವರ್ ಆರ್ಡರ್ ಪ್ಲೀಸ್ ಎಂದ. ಎಲ್ಲರೂ ತಮಾಷೆ ಹರಟೆಯಲ್ಲಿ ಮುಳುಗಿದ್ದವರು ತಕ್ಷಣ ಭರತ್ ಧ್ವನಿ ಕೇಳುತ್ತಿದ್ದ ಹಾಗೆ ಎಲ್ಲರ ಚಿತ್ತ ಅವನ ಕಡೆಗೆ. ವಸುಮತಿಯವರಿಗೆ ಮಗನನ್ನು ಅಲ್ಲಿ ನೋಡಿ, ಅದು ವೇಟರ್ ಕೆಲಸದಲ್ಲಿ ನೋಡಿ ಕಳ್ಳು ನಿಂತಾಗಿ ಕಣ್ಣಾಲಿಗಳು ತುಂಬಿ ಹರಿದವು. ನಂದನ್ ಅವರಿಗೂ ರಾಜನಂತಿರಬೇಕಾದ ಮಗ ಇಂದು ಆಳಿನಂತೆ ಕೆಲಸ ಮಾಡುತ್ತಿರುವುದನ್ನು ನೋಡಿ ಹೊಟ್ಟೆಯಲ್ಲಿ ಸಂಕಟವಾಯಿತು. ವಸುಮತಿಯವರಿಗೆ ಅಲ್ಲಿ ಒಂದು ಕ್ಷಣ ಕೂಡ ಕೂರುವುದಕ್ಕಾಗದೆ ಎದ್ದು ಕಾರ್ ಬಳಿ ಸಾಗಿ ಅಳುತ್ತಾ ಕಾರ್ ಒಳಗೆ ಕೂತರು. ಇವರ ಹಿಂದೆಯೇ ನಂದನ್, ಸಿಂಚನ, ರಾಧಾ ಹಾಗೂ ವಿಶ್ವಾಸ್ ಕೂಡ ಹೋದರು. ಗೌತಮ್ ಮಾತ್ರ ಅಲ್ಲೇ ಉಳಿದುಕೊಂಡಿದ್ದ. ಭರತ್ನ ನೋಡಿ, ಅಮ್ಮನಿಗೆ ನಿನ್ನಲ್ಲಿ ಇಲ್ಲಿ ನೋಡಿ ಈ ರೀತಿ ನೋಡಿ ದುಃಖ ತಡ್ಕೊಳ್ಳೋದಕ್ಕಾಗದೆ ಹೋದರು ಅನಿಸುತ್ತೆ. ನೀನು ಬೇಜಾರು ಮಾಡ್ಕೋಬೇಡ ಭರತ್ ಎಂದು ತಮ್ಮನ ಭುಜ ತಟ್ಟಿ ಹೋದ ಗೌತಮ್. ಭರತ್ಗೆ ತನ್ನ ತಾಯಿ ನೋವು ಸಂಕಟ ನೋಡಿ ಮನಸ್ಸಿಗೆ ಬೇಸರವಾಗಿ ವಾಶ್ರೂಮ್ಗೆ ಹೋಗಿ ಬರುವುದಾಗಿ ಹೇಳಿ ಮನಸ್ಸೋ ಇಚ್ಛೆ ಹತ್ತು ಮುಖ ತೊಳೆದು ಆಚೆ ಬಂದು ಮ್ಯಾನೇಜರ್ಗೆ ತಲೆ ತುಂಬ ನೋಯ್ತಿದೆ, ಇವತ್ತು ಹಾಫ್ ಡೇ ಲೀವ್ ಕೊಡಿ ಎಂದು ಹೇಳಿ ಚರಣ್ಗೂ ಅದೇ ಸುಳ್ಳನ್ನು ಹೇಳಿ ರೂಮ್ ಕಡೆ ಹೊರಟ. ಗೌತಮ್ ಬಂದು ಒಂದು ಮಾತು ಆಡದೆ ಕಾರ್ನ ಮನೆ ಕಡೆ ಚಲಾಯಿಸಿದ. ಯಾರು ಎಷ್ಟೇ ಸಮಾಧಾನ ಮಾಡಿದರೂ ವಸುಮತಿಯವರ ಕಣ್ಣೀರು ನಿಲ್ಲುತ್ತಿಲ್ಲ. ಕಣ್ಣಿಂದ ಎಡೆಬಿಡದೆ ಕಣ್ಣೀರು ಹರಿಯುತ್ತಲೇ ಇತ್ತು. ಹುಟ್ಟುತ್ತಲೇ ಚಿನ್ನದ ಸ್ಪೂನ್ ಬಾಯಲ್ಲಿಟ್ಟುಕೊಂಡು ಬೆಳೆದಿರೋ ಮಗ, ಕೈಗೊಬ್ಬ ಕಾಲಿಗೊಬ್ಬ ಎಂದು ಆಳುಗಳಿರುವಂಥ ಹೆಸರಾಂತ ತುಂಬ ಗೌರವಾನ್ವಿತ ಯದುವಂಶಿ ಮನೆತನದಲ್ಲಿ ಹುಟ್ಟಿ ಇಂದು ಯಾವುದೋ ಒಂದು ರೆಸ್ಟೋರೆಂಟ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿದ ವಸುಮತಿಯವರಿಗೆ ಒಡಲೆಲ್ಲ ಕಿವುಚಿದಂಥ ಅನುಭವ. ನಂದನ್ ಅವರಿಗೆ ಮಡದಿಯನ್ನು ಹೇಗೆ ಸಮಾಧಾನ ಮಾಡಬೇಕೆಂಬುದೂ ತಿಳಿಯುತ್ತಿಲ್ಲ. ಮಡದಿಯಷ್ಟೇ ಸಂಕಟ, ನೋವು, ಬೇಸರ ತಾವು ಕೂಡ ಅನುಭವಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಕೋಪಿಷ್ಟ, ಹಠಮಾರಿ ಎಂದು ಎನಿಸಿದರೂ ಮನಸ್ಸೊಳಗೆ ಮಗನನ್ನು ದೂರ ಇಟ್ಟು ಅವರು ಪ್ರತಿದಿನ ನೋವುತ್ತಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲವಷ್ಟೇ. ಮುಂದುವರಿಯಿತು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 14ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.